ಇಲ್ಲಿ ನೋಡ್ರಿ ಎಂತ ಮಸ್ತ್ ಕೇಕ್ ಆಗ್ಯದ, ಸ್ಪಾಂಜಿ ಆಗ್ಯದ. ಇಷ್ಟು ಪೀಸ್ ಉಳಿಸಿ ನಿಮಗ ಸ್ಪಾಂಜ್ ಆಗ್ಯದ ಅಂತ ತೋರಿಸ್ಬೇಕಾದ್ರೆ ಕಷ್ಟ ಪಡ್ಬೇಕಾದ್ರಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದನ್ನ ತೋರಿಸ್ಲಿಕತ್ತೇನಿ. ಬಾರಿ ಮಸ್ತ್ ಕೇಕ್ ಆಗ್ಯದ್ರಿ. ಅದ್ರ ಜೊತೆ ವಡಾಪಾವ್ ಕಾಂಬಿನೇಷನ್ ಸೂಪರ್ ಆಗಿತ್ರಿ. ಬೆಲ್ಲ ಹಾಕಿ ಗೋಧಿ ಹಿಟ್ಟು ಹಾಕಿ ಮಾಡಿರುವಂತ ಕೇಕ್ ರೀ. ಹೆಂಗ್ ಮಾಡೇನಿ ತೋರಿಸ್ತೀನಿ ಬರ್ರಿ. ಒಂದು ದೊಡ್ಡ ಗ್ಲಾಸ್ ತಗೊಂಡೇನ್ರಿ, 300 ml ಗ್ಲಾಸ್ ಅದ. ಆ ಗ್ಲಾಸ್ ತಗೊಂಡೇನಿ. ಅದನ್ನ ಫಸ್ಟ್ ಏನ್ ತಗೊಂಡೇನಿ, ಗೋಧಿ ಹಿಟ್ಟು ತಗೊಂಡೇನಿ. ಅದನ್ನ ಜರಡಿ ಹಿಡ್ಕೊಂಡ್ಬಿಡೋಣ್ರಿ. ಕೇಕ್ ಮಾಡ್ಲಿಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಜರಡಿ ಹಿಡಿಬೇಕ್ರಿ. ಈ ರೀತಿ ಜರಡಿ ಹಿಡ್ಕೊಂಡು ಇಟ್ಕೋಬೇಕಾಗ್ತದೆ. ಫಸ್ಟ್ ಒಂದ್ ಅರ್ಧ ಆಗೋಷ್ಟು ಹಂಗೆ ಜರಡಿ ಹಿಡಿಯೋಣ. ಆಮೇಲೆ ಅದಕ್ಕೆಲ್ಲ ಸಾಮಾನ್ ಹಾಕ್ತಾ ಹೋಗೋಣಂತ, ಇಂಗ್ರೀಡಿಯೆಂಟ್ಸ್ ಏನೇನ್ ಬೇಕಂತ. ಆಮೇಲೆ ಗೋಧಿ ಹಿಟ್ಟಿನ ಮಾಡಿರ್ತದಲ್ರಿ, ಬೇಕಾದಷ್ಟು ತಿನ್ಬೋದ್ರಿ. ಮೈದಾನೇ ಬೇಕಂತ ಏನಿಲ್ಲ. ಸಾಫ್ಟ್ ಅಂಡ್ ಸ್ಪಾಂಜಿ ಕೇಕ್ ಆಗ್ತದ. ಆಮೇಲೆ ಅಳತೆ ಸ್ಪೂನ್ ಬೇಕಂತಿಲ್ಲ ರೀ. ಮನೆ ಒಳಗೆ ಇರೋ ಸಾಮಾನಿಂದಾನೇ ಹೆಂಗ್ ಮಾಡೋದು ತೋರಿಸ್ಕೊಳ್ತೀನಿ. ಇದಕ್ 1 ಸ್ಪೂನ್ ಬೇಕಿಂಗ್ ಪೌಡರ್ ತಗೊಂಡೆ. ಅರ್ಧ ಸ್ಪೂನ್ಗಿಂತ ಒಂದ್ ಸ್ವಲ್ಪ ಕಮ್ಮಿ ಬೇಕಿಂಗ್ ಸೋಡಾ ತಗೊಂಡೆ. ಈಗ ನೋಡ್ರಿ ಈ ರೀತಿ ಎಲ್ಲಾ ಜರಡಿ ಹಿಡ್ಕೊಂಡ್ಬಿಡೋಣ. ಗೋಧಿ ಹಿಟ್ಟು ಅಂದ್ಮೇಲೆ ಒಂದ್ ಸ್ವಲ್ಪ ತೌಡ್ ಬರ್ತದ್ರಿ, ಅಥವಾ ಹೊಟ್ ಅಂತಾರ, ಈ ಟೈಪ್ ಬರ್ತದ. ಅದನ್ನ ತೆಗದ್ ಬಿಡೋಣಂತ. ಆಮೇಲೆ ಇದಕ್ಕ ಅರ್ಧ ಗ್ಲಾಸ್ ಅಷ್ಟು ಬೆಲ್ಲ ಹಾಕಿದ್ದೇನೆ. ಬಹಳ ಸಿಹಿ ಬೇಕನ್ನೋರು 1-2 ಸ್ಪೂನ್ ನೀವು ಬೆಲ್ಲ ಹೆಚ್ಚಿಗೆ ಹಾಕೋಬಹುದು. 1/4 ಗ್ಲಾಸ್ ರಿಫೈನ್ಡ್ ಆಯಿಲ್ ತಗೋಬೇಕ್ರಿ ಕಂಪಲ್ಸರಿ. ಆಮೇಲೆ ಅರ್ಧ ಗ್ಲಾಸ್ಗಿಂತ ಸ್ವಲ್ಪ ಕಮ್ಮಿ ಮೊಸರು ತಗೊಂಡೇನಿ. ನಾರ್ಮಲ್ ಟೆಂಪರೇಚರ್ ಇರ್ಬೇಕ್ರಿ, ಬಹಳ ತಣ್ಣಗಿರ್ಬಾರ್ದು ಅಂತದ್ದು ತಗೊಂಡೇನಿ. ಆಮೇಲೆ 7-8 ಹನಿ ವೆನಿಲಾ ಎಸೆನ್ಸ್ ಹಾಕೋಣ. 1 ಸ್ಪೂನ್ ಅಷ್ಟು ವಿನಿಗರ್ ಹಾಕೋಣ. ಅದನ್ನ ರೆಡಿ ಮಾಡಿ ಇಟ್ಟಿರ್ತೀನಿ ಒಂದ್ ಕಡೆ. ಇಲ್ಲಿ ಬ್ಯಾಟರ್ ಹಾಕ್ಬೇಕಲ್ಲ, ಕೇಕ್ ಬ್ಯಾಟರ್, ಅದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಂದ್ ಪಾತ್ರೆ ತಗೊಂಡೆ. ಅಲ್ಯೂಮಿನಿಯಮ್ದೇ ಇರ್ಬೇಕ್ರಿ, ಇಲ್ಲ ಕೇಕ್ದು ಬರ್ತಾವಲ್ರಿ ಅದನ್ನು ಕೂಡ ನೀವು ತಗೋಬಹುದು. ಅದಕ್ಕೊಂದ್ ಸ್ವಲ್ಪ ರಿಫೈನ್ಡ್ ಆಯಿಲ್ ಅದನ್ನ ಅಥವಾ ತುಪ್ಪ ಹಚ್ಚಿ ಈ ರೀತಿ ಗೋಧಿ ಹಿಟ್ಟು ಹಾಕಿ ಎಲ್ಲಾ ಕಡೆ ಕೋಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣಂತ. ಅಲ್ಲಿ ಓವನ್ ಕಾಯ್ಲಿಕ್ಕೆ ಇಟ್ಟೇನ್ರಿ, 180 ಡಿಗ್ರಿ 3 ನಿಮಿಷ ಕಾಯ್ಲಿಕ್ಕೆ ಇಟ್ಟೇನಿ. ಈಗ ಇದನ್ನ ಡ್ರೈ ಇಂಗ್ರೀಡಿಯೆಂಟ್ಸ್ ಒಂದ್ಸಲ ಎಲ್ಲಾ ಕಲ್ಸ್ಕೊಂಡ್ಬಿಡೋಣಂತ್ರಿ. ಅಂದ್ರೆ ಏನಾಗ್ತದ, ಅಷ್ಟು ಮಿಕ್ಸ್ ಆಗ್ಬಿಡ್ತದ. ಈಗ ನಾನು ಅರ್ಧ ಗ್ಲಾಸ್ ಹಾಲು ತಗೊಂಡಿದ್ದೀರಿ. ಗೋಧಿ ಹಿಟ್ಟು ಅಂದ್ರೆ ಸ್ವಲ್ಪ ಹಾಲು ಹೆಚ್ಚಿಗೆ ಹಿಡಿತದ, ಮೈದಾ ಹಿಟ್ಟಿಗೆ ಹಾಲು ಕಮ್ಮಿ ಹಿಡಿತದ. ಸೊ ಈಗ ನೋಡ್ರಿ ಸ್ವಲ್ಪ ಹಾಲು ಹಾಕ್ತಾ ಕಲಿಸ್ತಾ ಹೋಗ್ಬೇಕು. ಹೆಂಗಾಗ್ಬೇಕು ಕನ್ಸಿಸ್ಟೆನ್ಸಿ ಅಂದ್ರೆ ಇಡ್ಲಿ ಹಿಟ್ಟಿನ ಹದ ಬರ್ಬೇಕ್ರಿ, ಹಂಗ ಕಲಿಸ್ಬೇಕು. ಲಿಕ್ವಿಡ್ ಆಗ್ಬಾರ್ದು, ಬಹಳ ಗಟ್ಟಿ ಕೂಡ ಇಡಬಾರ್ದು. ಆಮೇಲೆ ಏನಂದ್ರ ಕಟ್ ಅಂಡ್ ಫೋಲ್ಡ್ ಮೆಥಡ್ ಅಂತ, ಇದು ಇಂಪಾರ್ಟೆಂಟ್ ಅದ ರೀ. ಇದ್ರೊಳಗೆ ಜರಡಿ ಹಿಡಿಯೋದು ಹೆಂಗ್ ಇಂಪಾರ್ಟೆಂಟ್ ಅದ, ಅಳತಿಗಳು ಹೆಂಗ್ ಇಂಪಾರ್ಟೆಂಟ್ ಅದ, ಅದೇ ರೀತಿ ಕಟ್ ಅಂಡ್ ಫೋಲ್ಡ್ ಅಂತ ಹೇಳಿ ಮಾಡ್ಬೇಕ್ರಿ. ಹಿಂಗ್ ಒಂದ್ಸಲಿ ರೌಂಡ್ ಮಾಡ್ಬೇಕು, ನಡು ಅಡ್ಡ ಒಂದ್ಸಲಿ ಸ್ಪೂನ್ಲಿ ಮಾಡ್ಬೇಕು. ಈ ಟೈಪ್ ಮಾಡ್ತಾ ಹೋಗ್ಬೇಕು. ಅಂದಾಗ ನಿಮ್ದು ಕೇಕ್ ಅದಲ್ರಿ 1-2 ಡಬಲ್ ಆಗ್ತದ, ಸ್ಪಾಂಜಿ ಆಗ್ತದ, ಮಸ್ತ್ ಹೌರ್ಗ್ ಆಗ್ತದ. ಅದ್ ಕಲಸಿದೆ, ಎಲ್ಲ ರೆಡಿ ಆತ. ಈಗ ಡ್ರೈ ಫ್ರೂಟ್ಸ್ ಒಂಚೂರು ಗೋಧಿ ಹಿಟ್ಟು ಹಾಕಿ ಕಲಿಸಿ ಇಟ್ಕೊಂಡಿದ್ದೆ, ಅದನ್ನ ಹಾಕ್ಲಿಕತ್ತೀನಿ. ಅಂದ್ರ ತಿನ್ನೋ ಮುಂದ ಡ್ರೈ ಫ್ರೂಟ್ಸ್ ನಾವೆಲ್ಲ ಹಾಕಿರ್ತೀವಿ ಅಲ್ಲೇ ಇರ್ತಾವ್ರಿ, ಕೆಳಗಿಳದ್ ಹೋಗಂಗಿಲ್ಲ ಬ್ಯಾಟರ್ ಹಾಕಿದಾಗ. ಈಗ ಇದನ್ನ ಈ ಪಾತ್ರೆಗೆ ಹಾಕೊಂಡ್ಬಿಡೋಣಂತ್ರಿ. ನೋಡ್ರಿ ಯಾವ ರೀತಿ ಕಲ್ಸಿದೀನಂತ. ಅಕಸ್ಮಾತ್ ನೀರ್ ಸ್ವಲ್ಪನೇ ಹಾಕೋತ್ ಹೋಗ್ಬೇಕ್ರಿ, ಒಮ್ಮೆ ಜಾಸ್ತಿ ಹಾಕಿ ಕಲಿಸ್ಲಿಕ್ಕೆ ಹೋಗ್ಬೇಡ್ರಿ. ಈಗ ನೋಡ್ರಿ ಹಾಕಿದ್ಮೇಲೆ ಈ ರೀತಿ ಟ್ಯಾಪ್ ಮಾಡ್ಬೇಕ್ರಿ. ಅಂದ್ರ ಅದ್ರೊಳಗೆ ಏನಾದ್ರು ಏರ್ ಬಬಲ್ಸ್ ಇದ್ರ, ಹವಾ ಇತ್ತಂದ್ರ ಹೊರಗೆ ಹೋಗ್ಬಿಡ್ತದ. ಈಗೇನ್ ಒಂದ್ ಸ್ವಲ್ಪ ಡ್ರೈ ಫ್ರೂಟ್ಸ್ ಉಳಿದಿದ್ವಲ್ಲ, ಒಂದ್ 4 ಅವನ್ನ ಮೇಲೆ ಹಾಕ್ಲಿಕತ್ತೀನಿ ಡೆಕೋರೇಷನ್ಗೆ. ಈ ಟೈಮ್ ನಲ್ಲಿ ನೀವು ಬೇಕಾದ್ರೆ ಟೂಟಿ ಫ್ರೂಟಿ ಕೂಡ ಹಾಕೋಬಹುದು. ಈಗ ಇದನ್ನ ಓವನ್ ಒಳಗೆ ಇಡ್ಲಿಕತ್ತೀನಿ. 180 ಡಿಗ್ರಿ 35 ಮಿನಿಟ್ಸ್ ಇಟ್ರಿನ್ರಿ. ಫಸ್ಟ್ 5 ಮಿನಿಟ್ಸ್ ಕಾಯ್ಲಿಕ್ಕೆ ಇಟ್ಟಿದ್ದೆ. ಆಮೇಲೆ ಮತ್ತೆ 20 ಮಿನಿಟ್ಸ್ ಇಟ್ಟೇನ್ರಿ. ಆದ್ರೆ ಮತ್ತೆ 5 ನಿಮಿಷ ಇಟ್ಟಿದ್ದೆ. ಒಟ್ಟು ಟೋಟಲ್ ಆಗಿ 30-35 ಮಿನಿಟ್ಸ್ ಆಯ್ತು. ಈಗ ಇದನ್ನ ಟೂತ್ ಪಿಕ್ಲೆ ಒಂದ್ಸಲ ಚೆಕ್ ಮಾಡಿ ನೋಡೋಣ ಅಂತ, ಆಗ್ಯದೋ ಇಲ್ಲೋ ಅಂತ ಹೇಳಿ. ಆಮೇಲೆ ಆರ್ಲಿಕ್ ಬಿಡೋಣ್ರಿ. ಇದು ಫುಲ್ ಆರ್ಬೇಕ್ರಿ. ನೀವು ಡೆಕೋರೇಷನ್ ಮಾಡೋದಾದ್ರೂ ಕೂಡ ಫುಲ್ ಆರಿದ್ಮೇಲೆ ಕೇಕ್ ಮಾಡ್ಬೇಕಾಗ್ತದ. ಈಗ ಇದನ್ನ ಚಾಕುಲೆ ಈ ರೀತಿ ಸೈಡ್ ಎಲ್ಲ ಒಂದ್ಸಲ ಹಿಂಗ ತಕೊಂಡ್ಬಿಡೋಣಂತ. ಈಗ ಇದನ್ನ ಒಂದು ಪ್ಲೇಟಿಗೆ ತಕ್ಕೋತೇನ್ರಿ. ಪೂರಾ ಆರಿದ್ದಿಲ್ರಿ, ಒಂದ್ ಸ್ವಲ್ಪ ಬಿಸಿನೇ ಇತ್ತು. ಅವಾಗ್ಲೇ ಇದನ್ನ ತೆಗೆದು ರೆಡಿ ಮಾಡಿ ಇಟ್ಕೊಳಿಕತ್ತೇವ. ನೋಡ್ರಿ ಎಂತ ಮಸ್ತ್ ಆಗ್ಯದ, ಎಲ್ಲಾ ಕಡೆ ಹುತ್ತು ಬಂದದ, ಭಾರಿ ಮಸ್ತ್ ಆಗ್ತದ್ರಿ. ಈ ಕೇಕ್ ಏನದಲ್ರಿ, ನಮ್ಮ ಮನಿ ಒಳಗ ಕಟ್ ಮಾಡೋದ್ ಇರ್ಲಿಲ್ಲ, ಇನ್ನೊಂದ್ ಕಡೆ ತಗೊಂಡ್ ಹೋಗೋದಿತ್ತು. ಸೊ ನಾ ಏನ್ ಮಾಡ್ದೆ, ಡಬ್ಬಿ ಮುಚ್ಚಳ ಇರ್ತದಲ್ರಿ, ದಶಮಿ ಡಬ್ಬಿ ಮುಚ್ಚಳ, ಅದ್ರೊಳಗ ಹಾಕಿದೆ. ಮೇಲೆ ಟೈಪ್ ಮುಚ್ಚಳ ಡಬ್ಬಿ ಮುಚ್ಚಿ ಒಂದ್ ಬ್ಯಾಗ್ ನ ಹಾಕೊಂಡು ತಗೊಂಡ್ ಹೋದ್ವಿ. ಈಗ ತೆಗಿತೇನ್ ನೋಡ್ರಿ, ಏನೂ ಆಗಿಲ್ರಿ. ಕೇಕ್ ಮಸ್ತ್ ಅದರಿ. 1-1.5 ಕಿಲೋಮೀಟರ್ ಅಷ್ಟು ಗಾಡಿ ಒಳಗ ತಗೊಂಡ್ ಬಂದಿದ್ವಿ ನೋಡ್ರಿ. ಇದು ಬಾರಿ ಮಸ್ತ್ ಕೇಕ್ ಆಗೈತ್ರಿ. ಕಲರ್ ನೋಡ್ರಿ ಎಷ್ಟು ಚಂದ ಬಂದದ. ಈ ಟೈಮಿಗೆ ಆರಿತ್ರಿ. ಮೇಲೆ ಬೇಕಾದ್ರೆ ನೀವು ಏನ್ ಬೇಕಾದ್ರೆ ಡೆಕೋರೇಷನ್ ಮಾಡ್ಕೋಬಹುದು. ನೋಡ್ರಿ ಎಷ್ಟು ಸ್ಪಾಂಜಿ ಆಗ್ಯದ, ಮಸ್ತ್ ಆಗ್ಯದ್ರಿ. ಇದಕ್ಕ ಕಾಂಬಿನೇಷನ್ ಅಂತ ಹೇಳಿ ವಡಾ ಪಾವ್ ಇತ್ರಿ.
ಆನಿವರ್ಸರಿ ಸ್ಪೆಷಲ್ ಅಂತ ಹೇಳಿ ಕೇಕ್ ಮಾಡಿದ್ದೆ, ಅದ್ರ ಜೊತೆ ವಡಾಪಾವ್ ಕೂಡ ಇತ್ತು. ಹೆಂಗ್ ಅನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್. ಸಿಂಪಲ್ ಮೆಥಡ್ ಒಳಗೆ ಹೇಳ್ಕೊಟ್ಟಿನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ನಿಮ್ ಜೊತೆಗೆ ಸಿಗ್ತೇನೆ. ನಮಸ್ಕಾರ.